ನಮಸ್ಕಾರ, ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಇಂದು ನಾವು ಜಗತ್ಪ್ರಸಿದ್ಧವಾದ ಜೋಗ್ ಜಲಪಾತಕ್ಕೆ ಕಾರಣವಾದ ಶರಾವತಿ ನದಿಯ ಉಗಮ ಸ್ಥಾನದ ಬಗ್ಗೆ ತಿಳಿಯೋಣ. ಈ ನದಿಯು ನಮಗೆ ಪ್ರಕೃತಿ ಸೌಂದರ್ಯವನ್ನು ಒದಗಿಸುವುದಲ್ಲದೆ ಕರ್ನಾಟಕದ ಬೆಳಕಿಗೆ ತನ್ನದೇ ಆದ ಕೊಡುಗೆಯನ್ನು ಕೊಡುತ್ತಿದೆ ಎಂದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪವಿತ್ರವಾದ ಸ್ಥಳವಾಗಿದೆ. ಈ ನದಿ ಹುಟ್ಟುವ ಸ್ಥಳ ಅಂಬುತೀರ್ಥವಾಗಿದ್ದು, ಶ್ರೀರಾಮ, ಸೀತೆ, ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಸೀತೆ ಬಾಯಾರಿದ್ದು ರಾಮನು ತನ್ನ ಶರ ಅಂದರೆ ಬಾಣವನ್ನು ಬಿಟ್ಟು ಭೂಮಿಯಿಂದ ಪವಿತ್ರ ನೀರನ್ನು ಬರುವ ಹಾಗೆ ಮಾಡಿದನಂತೆ. ಶರವೆಂದರೆ ಅಂಬು, ಚಿಮ್ಮಿದ ಪವಿತ್ರವಾದ ನೀರು ತೀರ್ಥವಾಗಿ ಈ ಸ್ಥಳ ಅಂಬುತೀರ್ಥವಾಗಿ ಪ್ರಸಿದ್ಧಿಯಾಗಿದೆ. ಈ ಸ್ಥಳ ಮಲೆನಾಡಿನ ಬೆಟ್ಟದ ತಪ್ಪಲಿನಲ್ಲಿದ್ದು ಬಹಳ ಸುಂದರವಾಗಿದೆ. ಇದು ರಾಮೇಶ್ವರ ದೇವಸ್ಥಾನವಾಗಿದ್ದು, ಇಲ್ಲಿನ ಶಿವನ ಮೂರ್ತಿಯ ಕೆಳಭಾಗದಲ್ಲಿರುವ ಲಿಂಗದ ಕೆಳಗಿನಿಂದ ಜಲ ಬರುತ್ತಿದ್ದು, ಮುಂದಿರುವ ನೀರಿನ ಕುಂಡಕ್ಕೆ ಈ ಜಲ ಬಂದು ಸೇರುವುದನ್ನು ನಾವು ಕಾಣಬಹುದು. ಈ ಕುಂಡದ ನೀರು ಪವಿತ್ರವಾದ ತೀರ್ಥವಾದುದರಿಂದ ಇಲ್ಲಿನ ಭಕ್ತರು ತಮ್ಮ ಕಾಣಿಕೆಗಳನ್ನು ಹಾಕುತ್ತಾರೆ ಹಾಗೂ ಈ ತೀರ್ಥವನ್ನು ತಮ್ಮ ತಲೆಗೆ ಅರ್ಪಿಸಿಕೊಳ್ಳುವುದಲ್ಲದೆ ತಮ್ಮ ಮನೆಗಳಿಗೂ ತೀರ್ಥವಾಗಿ ತೆಗೆದುಕೊಂಡು ಹೋಗುತ್ತಾರೆ. ಈ ದೇವಾಲಯದ ವಾಸ್ತುಶಿಲ್ಪ ನೋಡಲು ರಮಣೀಯವಾಗಿದ್ದು, ಅನೇಕ ಸಣ್ಣ ಹಳ್ಳ-ಕೊಳ್ಳ ನದಿಗಳ ಸಂಗಮದಿಂದಾಗಿ ಶರಾವತಿ ಎಂಬ ದೊಡ್ಡ ನದಿಯಾಗಿ, ಪಶ್ಚಿಮ ಘಟ್ಟದಿಂದ ಭೋರ್ಗರೆವ ನದಿಯಾಗಿ, ಜೋಗ್ನಲ್ಲಿ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಜಲಪಾತವಾಗಿ ಧುಮ್ಮಿಕ್ಕುವ ಈ ಶರಾವತಿ ನದಿಯ ಸೌಂದರ್ಯವನ್ನು ನೋಡಲು ಪ್ರವಾಸಿಗರ ದಂಡೇ ಬರುತ್ತಿರುತ್ತದೆ. ಶಿವಲಿಂಗದ ಮುಂದಿರುವ ಈ ನಂದಿಯನ್ನು ನೋಡಲು 2 ಕಣ್ಣುಗಳೇ ಸಾಲದು. ಭಕ್ತಾದಿಗಳು ತಮ್ಮ ಹರಕೆಯನ್ನು ನಂದಿಯ ಬಲಕಿವಿಯಲ್ಲಿ ಹೇಳಿದರೆ ಅದು ಶಿವನಿಗೆ ತಲುಪಿ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆಂಬ ಪ್ರತೀತಿ ಇದೆ. ದೇವಾಲಯದ ಮುಂದಿರುವ ಕಲ್ಲಿನ ಕುಂಡದೊಳಗೆ ಬರುವ ಜಲ ಬಹಳ ತಿಳಿಯಾಗಿದ್ದು ವಿಸ್ಮಯವಾಗಿ ತೋರುತ್ತದೆ. ನಂತರ ಈ ನೀರು ನಕ್ಷತ್ರಾಕಾರದ ಕೊಳದೊಳಗೆ ಬಂದು ಸೇರಿ ಆನಂತರ ಮುಂದಿನ ದೊಡ್ಡ ಕೊಳದೊಳಗೆ ಹರಿದು ಸಣ್ಣ ತೊರೆಯಾಗಿ ಮುಂದುವರಿಯುತ್ತದೆ. ಈ ಸಣ್ಣ ಕೊಳವು ಹೊಯ್ಸಳ ವಾಸ್ತುಶಿಲ್ಪವನ್ನು ನೆನಪಿಗೆ ತರುತ್ತದೆ. ಹೀಗೆ ಅಂಬುತೀರ್ಥವು ಪೌರಾಣಿಕ ಸ್ಥಳವಾಗಿದ್ದು, ರಾಮ, ಸೀತೆ, ಲಕ್ಷ್ಮಣರು ಇಲ್ಲಿ ಬಂದು ಹೋದ ಕುರುಹಾಗಿದೆ. ಇಲ್ಲಿ ಉಗಮಿಸುವ ಶರಾವತಿ ನದಿಗೆ ಲಿಂಗನಮಕ್ಕಿಯಲ್ಲಿ ಅಣೆಕಟ್ಟನ್ನು ಕಟ್ಟಿ ವಿದ್ಯುತ್ತನ್ನು ಉತ್ಪಾದಿಸಿ ಕರ್ನಾಟಕವನ್ನು ಬೆಳಗಿಸುತ್ತಿದ್ದಾರೆ. ಅಂಬುತೀರ್ಥದ ಉಗಮ ಸ್ಥಾನ, ಲಿಂಗನಮಕ್ಕಿಯ ಡ್ಯಾಮ್, ಪಶ್ಚಿಮ ಘಟ್ಟಗಳು, ಜೋಗದ ಜಲಪಾತ ಎಲ್ಲವೂ ಜಗತ್ಪ್ರಸಿದ್ಧವಾಗಿದ್ದು ಪ್ರಮುಖ ಪ್ರವಾಸಿ ತಾಣಗಳಾಗಿವೆ. ಇದು ಶಿವಮೊಗ್ಗದಿಂದ 70 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 380 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.